ಅಪಘಾತವಾದ ವಿದ್ಯಾರ್ಥಿನಿಗೆ ಜಿಲ್ಲಾಡಳಿತ ನೆರವು ನೀಡಬೇಕೆಂದು ಗಾಣಿಗ ಸಮಾಜದ ಯುವಕ ಸೇವಾ ಸಂಘದ ಸುರೇಶ್ ಪಾಟೀಲ್ ನೇತಲಗಿ ಮನವಿ ಮಾಡಿದ್ದಾರೆ. ಜೇವರ್ಗಿ ತಾಲೂಕಿನ ಇಜೇರಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ 1ನೇ ತರಗತಿಯ ವಿದ್ಯಾರ್ಥಿನಿ ಲಕ್ಷ್ಮೀ ತಂದೆ ನರಸಿಂಗಪ್ಪ ಸಗರ್ ಎಂಬುವರು ಶಾಲಾ ಸಮಯದಲ್ಲಿ ಅಪಘಾತಕ್ಕೀಡಾಗಿದ್ದು, ಮಧ್ಯಂತರ ಅವಧಿಯಲ್ಲಿ ಶಾಲೆಯಲ್ಲಿ ಕುಡಿಯಲು ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ನೀರು ಕುಡಿಯಲು ಶಾಲೆಯ ಎದುರೆಡೆಗೆ ಹೋದಾಗ ಶಾಲೆಯ ಮುಂಭಾಗದ ರಸ್ತೆಯಲ್ಲಿ ಅಪಘಾತಕ್ಕೀಡಾಗಿ ಸಂಪೂರ್ಣ ಒಂದು ಕಾಲನ್ನು ಕಳೆದುಕೊಂಡಿದ್ದಾಳೆ. ಶಾಲೆಯ ಶಿಕ್ಷಕರ ನಿರ್ಲಕ್ಷ್ಯದ ಕಾರಣದಿಂದಾಗಿ ಬೆಳೆಯಬೇಕಿದ್ದ ಜೀವ ಒಂದು ಅಲ್ಪವಾಗಿ ಕುಳಿತಿದೆ. ಇದಕ್ಕಾಗಿ ಕಲಬುರಗಿ ಜಿಲ್ಲಾಡಳಿತ ವಿದ್ಯಾರ್ಥಿ ಕಲ್ಯಾಣ ನಿಧಿಯಿಂದ ಬಾಲಕಿಗೆ ನೆರವಾಗಬೇಕು ಮತ್ತು ಬಾಲಕಿಗೆ ಉಚಿತ ವಸತಿ ಶಿಕ್ಷಣ ಅವಕಾಶ ಕಲ್ಪಿಸಿಕೊಡುವ ಭರವಸೆ ನೀಡಿ ಸಾಕಾರಗೊಳಿಸಬೇಕೆಂದು ಮನವಿ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಬಾಲಕಿ ಅಲ್ಪವಾಗಿ ಕುಂತಿದ್ದಾಳೆ. ಏನು ಶಾಲಾ ಸಮಯದಲ್ಲಿ ಆಗಿರೋದ್ರಿಂದ ಇದು ಯಾರ ನಿರ್ಲಕ್ಷ್ಯ, ಏನು ಪಾಲಕರದು ತಪ್ಪಲ್ಲ. ಇವತ್ತು ಶಿಕ್ಷಕರು ಜವಾಬ್ದಾರಿಯನ್ನು ಹೊರಬೇಕಾಗಿತ್ತು. ಈಗ ಶಿಕ್ಷಕರ ಮ್ಯಾಗೂ ನಾವು ತಪ್ಪು ಹಾಕ್ಲಿಕ್ಕೆ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಅವರು ಉದ್ದೇಶಪೂರ್ವಕ ಯಾರಿಗೂ ಉದ್ದೇಶಪೂರ್ವಕ ಆಗಿರಲ್ಲ. ಆದರೆ ನಾವು ನೀವೆಲ್ಲ ಆಗೋಗಿದೆ. ಆದರೆ ಭವಿಷ್ಯತ್ತಿನಲ್ಲಿ ಆ ಬಾಲಕಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಆ ಬಾಲಕಿಯ ಭವಿಷ್ಯ ಭದ್ರ ಆಗಬೇಕು. ಮತ್ತು ಏನು 3 ಹೆಣ್ಣುಮಕ್ಕಳವ, 3 ಹೆಣ್ಣುಮಕ್ಕಳ ಒಂದು ಬಡ ಕುಟುಂಬ. ಆ ಬಡ ಕುಟುಂಬಕ್ಕೆ ನೆರವಾಗಬೇಕು. ಒಂದು ಮಾನವೀಯತೆ ಆಧಾರದ ಮೇಲೆ ಸಾಮಾಜಿಕ ಕಳಕಳಿ ಉದ್ದೇಶ ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಪತ್ರಿಕಾಗೋಷ್ಠಿಯ ನಂತರ ಒಂದು ಮನವಿಯನ್ನು ಸಲ್ಲಿಸೋರಿದ್ದೀವಿ. ತಾವು ಮಾಧ್ಯಮದ ಮೂಲಕ ಮಾಧ್ಯಮದಿಂದ ಅನೇಕ ಸಂತ್ರಸ್ತರಿಗೆ ನ್ಯಾಯ ಸಿಕ್ಕಿದೆ, ಬಡವರಿಗೆ ಅನುಕೂಲ ಆಗಿದೆ. ಯಾರು ಸಂಕಷ್ಟಕ್ಕೀಡಾಗಿದ್ದರೆ ಅವರಿಗೆ ಅನೇಕ ಸಂದರ್ಭದಲ್ಲಿ ನ್ಯಾಯ ಸಿಗುವಂಥ ಕೆಲಸ ಮಾಧ್ಯಮದ ಮೂಲಕ ಆಗಿರೋದ್ರಿಂದ ನಾನು ಇವತ್ತು ಬಾಲಕಿಯ ತಂದೆ ತಾಯಿ ಬಡ ಕುಟುಂಬದವರು ಮತ್ತು 3 ಹೆಣ್ಮಕ್ಳು ಇರೋದ್ರಿಂದ ಆ ಕುಟುಂಬಕ್ಕೆ ಜಿಲ್ಲಾಡಳಿತ ಆಸರೆಯಾಗಿ ನಿಲ್ಲಬೇಕು. ಏನು ವಿದ್ಯಾರ್ಥಿ ಕಲ್ಯಾಣ ನಿಧಿಯಿಂದ ಆ ಬಾಲಕಿಗೆ ಸಹಕಾರ ಆಗಬೇಕು. ಅದರ ಜೊತೆಗೆ ಇಜೇರಿ ಗ್ರಾಮ, ಅದೇ ಗ್ರಾಮದ ವ್ಯಾಪ್ತಿಯಲ್ಲಿರುವಂಥ ಶಾಲೆಯಲ್ಲಿ ಇವತ್ತು ನಾವು ಸಮಾಜದವರಾಗಲಿ ಸಾರ್ವಜನಿಕ ಬಂಧುಗಳಾಗಲಿ ಅಲ್ಪ ಸ್ವಲ್ಪ ಸಹಾಯ ಸಹಕಾರ ಮಾಡ್ಬೋದು. ಆದರೆ ಅವರಿಗೆ ಒಂದು ಆರ್ಥಿಕ ಭದ್ರತೆ ದೃಷ್ಟಿಯಿಂದ ಇಜೇರಿ ಗ್ರಾಮದ ಯಾವುದಾದ್ರೂ ಒಂದು ಶಾಲೆಯಲ್ಲಿ ಆ ಒಂದು ಬಾಲಕಿಯ ತಾಯಿಗೆ ಆರ್ಥಿಕ ಭದ್ರತೆ ದೃಷ್ಟಿಯಿಂದ ಅವರ ಅರ್ಹತೆ ಆಧಾರ ಮೇಲೆ ಅಡುಗೆ ಸಹಾಯಕಿಯ ಕೆಲಸಕ್ಕೆ ತಗೋಬೇಕು. ಅದೇ ಥರನಾಗಿ ಏನು ಬಾಲಕಿಯ ತಂದೆ ಇದಲ್ಲ, ಅವರಿಗೆ ಗ್ರಾಮ ಪಂಚಾಯತಿ ಇಜೇರಿಯಲ್ಲಿ ಗ್ರಾಮ ಪಂಚಾಯತಿ ಇರೋದ್ರಿಂದ ಗ್ರಾಮ ಪಂಚಾಯತಿಯಲ್ಲಿ ಕೆಲಸಕ್ಕೆ ತಗೊಳ್ಳುವಂಥ ಕಾರ್ಯ ಜಿಲ್ಲಾಡಳಿತ ಮಾಡಬೇಕು. ಇಷ್ಟೊಂದು ಕಾರ್ಯ ಮಾಡದಾದ ಮೇಲೆ ಆ ಒಂದು ಬಡ ಕುಟುಂಬಕ್ಕೆ ಒಂದು ಭದ್ರವಾದಂಥ ಅಲ್ಪ ಪ್ರಮಾಣದ ಭವಿಷ್ಯ ನಿರ್ಮಾಣ ಆಗ್ತದೆ. ಅದರ ಜೊತೆಗೆ ಏನೀಗ ಬಾಲಕಿ ಕುಮಾರಿ ಲಕ್ಷ್ಮಿ ಈಗ 1ನೇ ತರಗತಿ ಇದ್ದಾಳೆ. ಅಪಘಾತದ ಸಂದರ್ಭದಲ್ಲಿ ಈಗ 5ನೇ ತರಗತಿಯ ನಂತರ ವಸತಿ ಶಿಕ್ಷಣಕ್ಕೆ ಅರ್ಹತೆ ಆಗ್ತದೆ. 5ನೇ ತರಗತಿಯ ನಂತರ ಆ ಬಾಲಕಿಯ ಸಂಪೂರ್ಣ ಉಚಿತ ವಸತಿ ಶಿಕ್ಷಣದ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡುವ ನಿಟ್ಟಿನಲ್ಲಿ ಇನ್ನೂ ಈಗ 1ನೇ ತರಗತಿ ಇರೋದ್ರಿಂದ 5ನೇ ತರಗತಿ ಬಂದ ನಂತರ ಆ ಒಂದು ಭರವಸೆಯನ್ನು ನೀಡುವ ಕೆಲಸ ಆಗಬೇಕು ಮತ್ತು ಭರವಸೆಯನ್ನು ಸಾಕಾರಗೊಳಿಸುವ ಕಾರ್ಯ ಆಗಬೇಕು. ಇಷ್ಟೇ ಮಾನವೀಯತೆಯ ಆಧಾರದ ಮೇಲೆ ಇವತ್ತೊಂದು ಬಡ ಕುಟುಂಬ ಸಂಕಷ್ಟಕ್ಕೀಡಾಗಿದೆ. 3 ಹೆಣ್ಮಕ್ಳು ಇರೋದ್ರಿಂದ ಅವರ ಲಾಲನೆ ಪಾಲನೆ ಮಾಡೋದೇ ಒಂದು ದುರದೃಷ್ಟವಾದಂಥ ಕೆಲಸ. ಅಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಮತ್ತು ಜಿಲ್ಲಾಡಳಿತ ಇದಕ್ಕೆ ಪೂರಕವಾಗಿ ಸ್ಪಂದಿಸಿ ಆ ಒಂದು ಬಡ ಕುಟುಂಬಕ್ಕೆ ಸಂತ್ರಸ್ತ ಬಾಲಕಿಗೆ ಭವಿಷ್ಯತ್ತಿನ ಅನುಕೂಲಕ್ಕಾಗಿ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಭಾಳ ವಿನಮ್ರವಾಗಿ ಮನವಿಯನ್ನು ಮಾಡ್ತಾಯಿದ್ದೀವಿ. ನಾವು ಅನೇಕ ಘಟನೆಗಳನ್ನು ನೋಡಿದ್ದೀವಿ. ಅನೇಕ ಅಂಗವಿಕಲರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅಂಥ ಸಾಲಿನಲ್ಲಿ ನಮ್ಮ ಬಾಲಕಿನೂ ಬರಲಿ. ಆ ಬಾಲಕಿ ಆ ಸಾಲಿನಲ್ಲಿ ಬರಬೇಕಾದಾಗ ಅವಳ ಭದ್ರ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡಬೇಕಾಗ್ತದೆ. ಆ ಭದ್ರ ಭವಿಷ್ಯಕ್ಕೆ ಜಿಲ್ಲಾಡಳಿತ ಸಹಕಾರ ಮಾಡಲಿ ಅಂಥೇಳಿ ಸಂದರ್ಭದಲ್ಲಿ ಹೇಳಿ ಈಗ ನಾವು ಘಟನೆ ಅಶೋಕ್ ಲೈಲ್ಯಾಂಡ್ ಅವತ್ತು 26/11/2025 ಇಜೇರಿ ಗ್ರಾಮದ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಇಂಟೋಲ್ ಬಿಟ್ಟ ಸಮಯದಲ್ಲಿ ಏನು ಬಾಲಕಿ ಹೊರಗಡೆ ಬಂದಾಗ ಟಾಟಾ ಅಶೋಕ್ ಲೈಲ್ಯಾಂಡ್ ಗಾಡಿ ಹರಿದು ಸಂಪೂರ್ಣವಾದಂಥ
ಒಂದು ಕಾಲು ಹೋಗಿರ್ತದೆ. ಹಾಗಾಗಿ ನಡೆದ್ರಿ ನಾ ಕುರಾಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆದ, ಕುರಾಳ ಆಸ್ಪತ್ರೆ ಕಲಬುರಗಿಯಲ್ಲಿ. ಮೊದಲ ವಿದ್ಯಾರ್ಥಿಯ ಮೊದಲಿನ ಚಿತ್ರ, ಇಷ್ಟೊಂದು ಮುದ್ದಾಗಿರುವಂಥ ಒಬ್ಬ ಬಾಲಕಿ ಪ್ರಸ್ತುತ ಸಂದರ್ಭದಲ್ಲಿ ಹೀಗಾಗಿ ಕುಂತಿದ್ದಾಳೆ. ಇಲ್ಲಿ ಎಲ್ಲರೂ ಮಾನವಿಕತೆಯನ್ನು ಮೆರೆಯುವಂಥ ಕೆಲಸ ಆಗಬೇಕು. ಈಗಾಗಲೇ ಆ ಕುಟುಂಬಕ್ಕೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಇವತ್ತು ಅವ್ರದ್ದೇ ಆದಂಥ ಸೇವೆ ನೀಡಲಿ ಅಂಥೇಳಿ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಜಿಲ್ಲಾಡಳಿತಕ್ಕೆ ನಾವು ವಿನಮ್ರವಾಗಿ ಮನವಿಯನ್ನು ಮಾಡ್ತಾಯಿದ್ವಿ. ತೊಂದರೆಗೊಳಗಾದಂಥ ಕುಟುಂಬಕ್ಕೆ ನ್ಯಾಯ ಒಂದು ವೇಳೆ ಸಿಗದೆ ಹೋದರೆ ಅನಿವಾರ್ಯವಾಗಿ ನಾವು ಹೋರಾಟದ ಹಾದಿಯನ್ನು ಹಿಡಿಬೇಕಾಗ್ತದೆ.